ಹಾಯ್ ಎಲ್ರಿಗೂ ನಮಸ್ತೆ. ವೇದ ಕಾವ್ಯ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ವಿಡಿಯೋ ಹಾಕೋಕ್ಕಾಗಿಲ್ಲ. ಹಂಗಾಗ್ಬಿಟ್ಟು ಇವತ್ತು ಈ ವಿಡಿಯೋ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಲಕ್ಷ್ಮಿ ಕೂರಿಸ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಏನಪ್ಪ ಅಂತಂದರೆ ಹಾಲಲ್ಲೆಲ್ಲ ಕೂರಿಸಲ್ಲ, ದೇವ್ರ ಮನೆಯಲ್ಲೇ ಕೂರಿಸ್ತೀನಿ. ಹಾಲಲ್ಲೂ ಕೂರಿಸ್ತಾ ಇದೆ ಮೊದಲು, ಇವಾಗ ಇಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ದೇವ್ರ ಮನೆಯಲ್ಲೇ ಪುಟ್ಟದಾಗಿರುತ್ತೆ. ಸೊ ಅಲ್ಲೇ ನನಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕದಾಗಿ ಪುಟಾಣಿ ಲಕ್ಷ್ಮಿ ಕಳಸ ಇಟ್ಬಿಟ್ಟು ನಾನು ಲಕ್ಷ್ಮಿ ಕೂರಿಸ್ಕೊತೀನಿ. ಸೊ ಹಾಗಾಗ್ಬಿಟ್ಟು ಇವತ್ತು ಬೆಳಗ್ಗೆನೇ ಎದ್ದು 1:30ಗೆ ಮಾರ್ನಿಂಗು ಮಧ್ಯರಾತ್ರಿ 1:30ಗೆ ಎದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಎಲ್ಲರೂ ಮಲ್ಕೊಂಡಿದ್ದಾರೆ. ಸೊ ನಾನು ಲಕ್ಷ್ಮಿ ಕೂರಿಸ್ಬಿಡೋಣ, ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇನೆ ಪೂಜೆ ಮಾಡೋದು. ಇದು ನನಗೆ ಅಭ್ಯಾಸ ಇರುವಂಥದ್ದು ಈ ಲಕ್ಷ್ಮಿ ಪೂಜೆನ. ಹಂಗಾಗ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಇವಾಗ ಏನಿಲ್ಲ ಅಂತಂದರೂ ಒಂದು 2:30 ಆಗಿರ್ಬೋದು ಅಷ್ಟೇನೆ. ಅಷ್ಟರಲ್ಲಿ ಎಲ್ಲ ಫುಲ್ಲು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ದೇವರಿಗೆ ಹಿಂದಗಡೆ ನಾವು ಮನೆ ದೇವ್ರಿಗೂ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಲಕ್ಷ್ಮಿ ಕೂರಿಸ್ಬಿಟ್ಟು ಒಟ್ಟಿಗೆನೇ ಮನೆ ದೇವ್ರಿಗೂ ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಲಕ್ಷ್ಮಿಗೆ ಮಾಡೋಣ ಅಂದ್ಬಿಟ್ಟು ಒಟ್ಟಿಗೆ ಮಾಡ್ಕೊತಾ ಇದ್ದೀನಿ. ನಾನು ದೇವ್ರ ಮನೇಲೇ ಲಕ್ಷ್ಮಿ ಕೂರಿಸೋದ್ರಿಂದ ಸೊ ನಾನು ಈ ಥರ ಮಾಡ್ಕೊತೀನಿ. ಇನ್ನು ಬೇರೆಯವ್ರ ಮನೇಲೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ. ಲಕ್ಷ್ಮೀ ಹಬ್ಬ ಅಂತಂದರೆ ಏನೋ ಸಡಗರ, ಸಂಭ್ರಮ, ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಸೊ ನನಗೂ ಕೂಡ ತುಂಬ ಆಸೆ. ಆದರೆ ಏನು ಮಾಡೋದು, ನಮ್ಮನೆ ಹಾಲಲ್ಲಿ ಸ್ವಲ್ಪ ಕೂರ್ಸೋಕ್ಕಾಗೋದಿಲ್ಲ. ಸರಿ, ಏನು ಟೇಬಲ್ಲು ಈ ಥರ ಏನು ಇಲ್ಲದೆ ಇರೋ ಕಾರಣ ನಾನು ದೇವ್ರ ಮನೇಲೇನೇ ಕೂರಿಸ್ಬಿಟ್ಟು ಪೂಜೆ ಮಾಡ್ತೀನಿ. ಸೊ ಲಕ್ಷ್ಮಿನ ಏನಂತ ಅಂದರೆ ಪೂರ್ವ ಫೇಸಾಗಿ ಕೂರಿಸ್ಬೇಕು, ಇಲ್ಲ ಅಂದರೆ ಉತ್ತರ ಕಡೆಗೆ ಮುಖ ಮಾಡಿಬಿಟ್ಟು ಕೂರಿಸ್ಬೇಕು ಅಂತ ಹೇಳ್ತಾರೆ. ಸೊ ನಮ್ಮನೆ ಉತ್ತರ ಕಡೆಗೆ ಮುಖ ಇರೋದ್ರಿಂದ ನನಗೇನು ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗ್ಬಿಟ್ಟು ನಾನು ದೇವ್ರ ಮನೆಯಲ್ಲೇ ಕೂರಿಸ್ಕೊತೀನಿ. ಅದನ್ನು ಬಿಟ್ಟರೆ ನೆಕ್ಸ್ಟು ಪೂರ್ವ ಫೇಸ್ಗೆ ಕೂರಿಸ್ಬೇಕು ಅಂತ ಹೇಳ್ತಾರೆ. ಸೊ ನಾನೇನಂತ ಅಂದರೆ ಅರ್ಶಿನದ ಬೋಟು ಕಳಸಕ್ಕೆ ಕಳಸ ಹೂಡ್ಬಿಟ್ಟು ಕಳಸಕ್ಕೆ ಏನು ಅಂತಂದರೆ ಅರ್ಶಿನದ ಬೋಟು ಮತ್ತು ಅದನ್ನು ಕೊರಳಿಗೆ ಕಟ್ಟೋದು, ಮತ್ತು ಕಳಸದೊಳಕ್ಕೆ ಡ್ರೈ ಫ್ರೂಟ್ಸು, ಕಾಯಿನ್ನು, ಅಡಿಕೆ, ವೀಳ್ಯದೆಲೆ, ಅರಿಶಿನ, ಕುಂಕುಮ ಈ ಥರದ್ದು ಎಲ್ಲವುದು ನಮ್ಮನೆ ಸಂಪ್ರದಾಯದಲ್ಲಿ ಯಾವ ರೀತಿ ಇದೆ, ನಮ್ಮಮ್ಮ ಎಲ್ಲ ಹೇಗೆ ಮಾಡ್ತಿದ್ರು ಅಂದ್ಬಿಟ್ಟು ಅದೇ ಥರನೇ ನಾನು ಮಾಡ್ತೀನಿ. ಒಬ್ಬೊಬ್ರದ್ದು ಒಂದೊಂದು ಥರ ಆಚರಣೆ ಇರುತ್ತೆ. ಕೆಳಗಡೆ ಬಾಳೆ ಎಲೆ ಹಾಕ್ತೀವಿ ನಾವು, ಬೇರೆಯವರು ಮುತ್ಕದ ಎಲೆ ಹಾಕ್ತಾರೆ. ಅದು ಕೂಡ ತುಂಬ ಒಳ್ಳೆಯದು, ಲಕ್ಷ್ಮಿಗೆ ಪ್ರಿಯವಾಗಿರುವಂಥದ್ದು ಅಂತ ಅಂದ್ಬಿಟ್ಟು. ಸೊ ಹೀಗೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಆಚರಣೆ ಇರುತ್ತೆ. ಕೆಲವ್ರ ಮನೇಲಿ ಹೋಳಿಗೆ ಮಾಡ್ತಾರೆ, ಇನ್ನು ಕೆಲವ್ರ ಮನೇಲಿ ಬೇರೆ ಬೇರೆ ಥರ ಸ್ವೀಟ್ಗಳು ಮಾಡ್ತಾರೆ. ಆಮೇಲೆ ಈ ಲಕ್ಷ್ಮಿ ಹಬ್ಬಕ್ಕೆ ಏನಂತ ಅಂದರೆ ಈ ಕರ್ಜಿಕಾಯಿ ಮತ್ತು ಚಕ್ಲಿ, ಕೋಡ್ಬಳೆ ಈ ಥರ ಕರೆದಿರೋ ಅಡುಗೆಗಳು ಕೂಡ ಮಾಡ್ತಾರೆ. ಸೊ ನಾನು ಏನಂತಂದರೆ ಬರೀ ಫ್ರೂಟ್ಸ್ ಮಾತ್ರನೇ ಇಟ್ಬಿಟ್ಟು, ಸ್ವೀಟ್ಸ್ ಏನೂ ಇಡೋದಿಲ್ಲ, ಬರೀ ಫ್ರೂಟ್ಸ್ ಮಾತ್ರ ಇಟ್ಬಿಟ್ಟು ಪೂಜೆ ಮಾಡೋದು. ಇದು ನನಗೆ ಫಸ್ಟಿಂದನೂ ಇರುವಂಥದ್ದು ಅಭ್ಯಾಸ. ನಮ್ಮ ಮನೇಲಿ ನಮ್ಮಮ್ಮ ಹೇಗೆ ಮಾಡ್ತಿದ್ರು ಅದೇ ರೀತಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಇವಾಗ ಏನಂತ ಅಂದರೆ ನಾನು ಕೂಡ ಇನ್ನು ತುಂಬ ಎತ್ತರಕ್ಕೆಲ್ಲ ಲಕ್ಷ್ಮಿ ಕೂರ್ಸೋಕ್ಕೆ ಹೋಗೋದಿಲ್ಲ. ಈ ಥರ ನೋಡಿ, ಈ ಥರ ಪುಟ್ಟದಾಗಿ ಒಂದು ಕಳಶದ ಚೊಂಬು, ಬೆಳ್ಳಿದು ಕಳಶದ ಚೊಂಬು ಇಟ್ಬಿಟ್ಟು ಅದಕ್ಕೆ ಕಳಸಕ್ಕೆ ಕಾಯಿ ಇಟ್ಬಿಟ್ಟು ಅದಕ್ಕೆ ಮುಖವಾಡ ಇಟ್ಕೊಂಡು ಮತ್ತು ಸೀರೆ ಉಡಿಸ್ಬಿಟ್ಟು ನಾನು ಪೂಜೆ ಮಾಡಿ ಮುಗಿಸ್ಕೊತೀನಿ. ಇವತ್ತು ಇದಿಷ್ಟು ನಾನು ಸುಮಾರು ಒಂದು 4.5 ವರ್ಷದಲ್ಲಿ ನನ್ನ ಪೂಜೆ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಎಲ್ಲ ಫುಲ್ಲು ಡೆಕೋರೇಷನ್ ಮಾಡಿಕೊಂಡು ನಾನು ಒಬ್ಬಳೇನೇ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ನೋಡಿ, ಫ್ರೂಟ್ಸ್ ಎಲ್ಲ ಇಟ್ಬಿಟ್ಟು ನೈವೇದ್ಯಗೆ ಏನಂತ ಅಂದರೆ ಈಗ ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ ಬೆಳಗಿನ ಪೂಜೆನ. ಅದಾದಮೇಲೆ ಅಡುಗೆ ಎಲ್ಲ ಆದಮೇಲೆ ಒಬ್ಬಟ್ಟು, ನಾನು ಕೂಡ ಒಬ್ಬಟ್ಟು ಮಾಡೋದು ಈ ಹಬ್ಬಕ್ಕೆ. ಒಬ್ಬಟ್ಟೆಲ್ಲ ಹೋಳಿಗೆ ಎಲ್ಲ ಮಾಡಾದಮೇಲೆ ನಾನು ಏನೇನು ಕಡಲೆಕಾಳು ಉಸ್ಲಿ, ಹೋಳಿಗೆ ಮತ್ತು ಈ ಥರದ್ದೆಲ್ಲ ನೈವೇದ್ಯಗೆ ನಾನು ಆಮೇಲಿಂದ ಇನ್ನೊಂದು ಸಲ ಅಡುಗೆ ಎಲ್ಲ ಆದಮೇಲೆ ನೈವೇದ್ಯಕ್ಕೆ ಇಟ್ಬಿಟ್ಟು ಮತ್ತೆ ಪೂಜೆ ಮಾಡ್ಕೊತೀನಿ. ಇದೇ ಥರ ನಾನು ಪ್ರತಿ ವರ್ಷವೂ ಮಾಡೋದು. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಮುಂಚೆನೇ ನೈವೇದ್ಯಕ್ಕೆ ಇಟ್ಕೊಂಡು ಫಸ್ಟು ಪೂಜೆ ಮಾಡೋ ಟೈಮಲ್ಲೇ ನೈವೇದ್ಯಕ್ಕೆ ಇಟ್ಬಿಡ್ತಾರೆ. ಬಟ್ ನಾನೇನು ಮಾಡ್ತೀನಿ, ಒಬ್ಬಳೇ ಇರೋದ್ರಿಂದ ಎಲ್ಲವನ್ನೂ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಮುಂಚೆ
ಪೂಜೆ ಮುಗಿಸ್ಕೊಂಬಿಟ್ಟು ಹಣ್ಣುಗಳು ಮತ್ತು ಈ ಸಜ್ಜಿಗೆ ಹಾಲು ಸಕ್ಕರೆ ಈ ಥರದ್ದು ನೈವೇದ್ಯಕ್ಕೆ ಇಟ್ಬಿಟ್ಟು ಮೊದಲಿನ ಪೂಜೆ ಬೆಳಿಗ್ಗೆ ಪೂಜೆ ಮುಗಿಸ್ಬಿಟ್ಟು ಆಮೇಲಿಂದ ನಾನೇನು ಮಾಡ್ತೀನಿ ಅಂತಂದರೆ ನಾನು ಮನೇಲಿ ಏನು ಅಡುಗೆ ಮಾಡಿರ್ತೀನಲ್ವ ಅದನ್ನು ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಇದು ನಾನು ಪ್ರತಿ ವರ್ಷ ಮಾಡ್ಕೊಂಡು ಬಂದಿರೋ ಅಂಥದ್ದು. ಪೂಜೆ ಎಲ್ಲ ಮುಗಿದ್ಮೇಲೆ ವರಮಹಾಲಕ್ಷ್ಮಿ ವ್ರತದ್ದು ಒಂದು ಕತೆ ಬರುತ್ತೆ. ಅದನ್ನು ಕತೆನ ಓದ್ಬಿಟ್ಟು ಆಮೇಲಿಂದ ಮುಂದಿನ ಕೆಲಸ ಮಾಡೋದು. ಸೊ ಅದು ಬೇಕಂತಂದರೆ ಎಲ್ಲ ಅಂಗಡಿಲೂ ಕೂಡ ಪೂಜೆ ಸಾಮಾನು ಸಿಗುವಂಥ ಅಂಗಡೀಲಿ ಸಿಗುತ್ತೆ. ವರಮಹಾಲಕ್ಷ್ಮಿ ವ್ರತ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಬುಕ್ ಸಿಗುತ್ತೆ. ಅದನ್ನು ತೊಗೊಂಬಂದು ಓದಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ನಡ್ಸ್ಕೊಂಬಂದಿರ್ತಾರೆ. ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅಂತ ಏನಿಲ್ಲ. ಸೊ ಭಕ್ತಿಯಿಂದ ಲಕ್ಷ್ಮಿಗೆ ಕಳಸ ಇಟ್ಟು ಪೂಜೆ ಮಾಡಿದ್ರೆ ಸಾಕು, ಆಕೆ ತೃಪ್ತಿ ಆಗ್ತಾಳೆ. ಸೊ ಪ್ರತಿ ವರ್ಷವೂ ಅಷ್ಟೇನೆ ತುಂಬ ಆಡಂಬರ ಮಾಡಬೇಕು ಅಂತ ಏನಿಲ್ಲ. ಸೊ ನಮ್ಮ ಕೈಲಿ ಇದ್ದಷ್ಟು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಲಕ್ಷ್ಮಿಗೆ ಪೂಜೆ ಮಾಡಿದ್ರೆ ಖಂಡಿತ ತಾಯಿ ತೃಪ್ತಿ ಆಗ್ತಾಳೆ. ಅಮ್ಮನವರು ಖಂಡಿತ ನಮಗೆ ಅನುಗ್ರಹ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಒಬ್ಬೊಬ್ಬರು ಒಂದೊಂದು ಥರ ಅಂದ್ಕೊತಾರೆ. ಕೆಲವರು ಇರೋವಂಥವ್ರು ಫುಲ್ಲು ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ಈ ಹಬ್ಬನ. ಸೊ ಇಲ್ಲದೇ ಇರೋರು ಪುಟ್ದಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಅವರವರ ಕೈ ಹೇಗೆ ನಡೆಯುತ್ತೋ ಆ ರೀತಿ ಮಾಡಿದ್ರೆ ಆಯಿತು. ಬಟ್ ಹೆಂಗೆ ಮಾಡಿದ್ರೂ ಮನಸ್ಪೂರ್ವಕವಾಗಿ ಲಕ್ಷ್ಮಿಗೆ ಭಕ್ತಿಯಿಂದ ನಾವು ಮಾಡೋ ಪೂಜೆ, ನಾವು ಇಡೋ ನೈವೇದ್ಯ ಖಂಡಿತ ತಲುಪುತ್ತೆ, ತೃಪ್ತಿ ಆಗ್ತಾಳೆ ತಾಯಿ ಅಂತ ಹೇಳ್ತಾ ಇವತ್ತು ನಾನು ಮಾಡಿರೋವಂಥ ಲಕ್ಷ್ಮಿ ಹಬ್ಬ ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದ್ದಾಳೆ, ಅಮ್ಮನವ್ರು ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೆಗಳಲ್ಲಿ ಹೇಗೆ ಹಬ್ಬ ಮಾಡಿದ್ದೀರಾ, ಹೇಗೆ ಸೆಲೆಬ್ರೇಷನ್ ಮಾಡಿದ್ದೀರಾ ಅಂತಲೂ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇನ್ನೂ ತುಂಬಾ ಕತ್ಲೆ ಇದೆ. ಸೊ ನಂದು ಪೂಜೆ ಎಲ್ಲ ಮುಗಿಯೋ ಅಷ್ಟರಲ್ಲಿ ಒಂದು 5 ಗಂಟೆ ಆಗಿರ್ಬೋದು ಅಷ್ಟೇ. ಅಷ್ಟರೊಳಗೆ ಎಲ್ಲ ಪೂಜೆನೂ ಮುಗಿಸ್ಕೊಂಬಿಟ್ಟಿದ್ದೆ ನಾನು. ಇದು ನಾನು ರಂಗೋಲಿ ಬಿಟ್ಟಿರೋ ಅಂಥದ್ದು. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.